ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ CAR DAR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು, ಸೊ ಏನೇನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಅದೇ ರೀತಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೆ ಯಾವ ರೀತಿ ಎಕ್ಸಾಮ್ಷನ್ನ ತಗೋಬೇಕು, ಹಾಗೆ ಫೋಟೋ ಅಪ್ಲೋಡ್ ಎಷ್ಟು KB ಒಳಗೆ ಮಾಡಬೇಕು, ಸಿಗ್ನೇಚರ್ ಎಷ್ಟು KB ಒಳಗೆ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಸ್ಕೊಂಡು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನೇ ಅಪ್ಡೇಟ್ ಬಂದರೂ, ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಬಂದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನೋಡಿ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ CAR DAR ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಕೂಡ ಬಿಡುಗಡೆ ಮಾಡಿರ್ತಾರೆ. ಓಕೆ, ಸೊ ತಾವಿಲ್ಲಿ ನೋಡ್ಬೋದು, ನೇಮಕಾತಿಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ಹುದ್ದೆಗಳಿದ್ದಾವೆ. ಸೊ ಇಲ್ಲಿ ನಾನು RPC ವಿಭಾಗದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಬೋತ್ ಆರ್ ಸೇಮ್ ಮೆಥಡ್. ಓಕೆ, ಸೊ ಕಲ್ಯಾಣ ಕರ್ನಾಟಕ ಕೂಡ ಸೇಮ್ ಇರುತ್ತೆ, ಬಟ್ ಅವರಿಗೆ 371J ಸರ್ಟಿಫಿಕೇಟ್ ಇರುತ್ತೆ ಅಷ್ಟೇ. ಸೊ ಆ ಒಂದು ಸರ್ಟಿಫಿಕೇಟ್ನ ನೀವು ಅಲ್ಲಿ ಹಾಕಲೇಬೇಕಾಗ್ತದೆ. ಅಂದರೆ ಅಪ್ಲಿಕೇಶನ್ ಸಲ್ಲಿಸುವಾಗ ಆ ಒಂದು ಸರ್ಟಿಫಿಕೇಟ್ನ ಎಂಟರ್ ಮಾಡಬೇಕು. ದೆನ್ ಓನ್ಲಿ ಯು ವಿಲ್ ಬಿ ಕನ್ಸಿಡರ್ ಆ್ಯಸ್ ಎ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ ಆಗಿ ನೀವು ಕನ್ಸಿಡರ್ ಆಗ್ತೀರಾ. ಓಕೆ, ಸೊ ಇಲ್ಲಿ ನೋಡಿ, ಈ ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡಿ, ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇದು ರಿಜಿಸ್ಟ್ರೇಷನ್ ಪೇಜ್ ಆಗಿರುತ್ತೆ. ಓಕೆ, ಸೊ ನ್ಯೂ ಯೂಸರ್ಸ್ ಯಾರ್ಯಾರು ಇದ್ದೀರಾ, ಮೊದಲನೇದಾಗಿ ಇವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಅಥವಾ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನ್ಯೂ ಯೂಸರ್ಸ್ ಇದ್ದರೆ ಆಲ್ರೆಡಿ ನೀವು ಇಲ್ಲಿ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಬೋದು. ಇನ್ ಕೇಸ್ ನೀವು ನ್ಯೂ ಯೂಸರ್ಸ್ ಆದರೆ ಇಲ್ಲಿ ಹೊಸ ಬಳಕೆದಾರರು ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನೋಡಿ, ರಿಜಿಸ್ಟ್ರಿಂಗ್ IP ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವಿರಾ ಅಂತ ಕೇಳಿದ್ದಾರೆ. ಸೊ ಹೌದು ಅಂತ ಕೊಡಿ. ಅದಾದ ನಂತರ ನಿಮ್ಮ ಒಂದು 10th ಸ್ಟ್ಯಾಂಡರ್ಡ್ನ ರೋಲ್ ನಂಬರ್ ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿ. ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ, ನಿಮ್ಮ SSLC ಡೀಟೇಲ್ಸ್ ಅಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CAR and DAR 2026 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವಿರೆ, ಹೌದು. SSLC ರಿಜಿಸ್ಟ್ರೇಷನ್ ನಂಬರು, ಅದಾದ ನಂತರ ನಿಮ್ಮ ಒಂದು ಏನು SSLCಯಲ್ಲಿ ಅಂಕಪಟ್ಟಿಯಲ್ಲಿ ಏನು ಹೆಸರಿದೆ ಅದು ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್, ಆಮೇಲೆ ನಿಮ್ಮ ಜೆಂಡರು. ಸೊ ಅದಾದ ನಂತರ ಕೆಲವು ಬೇಸಿಕ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ, ಫಾದರ್ ನೇಮು, ಮದರ್ ನೇಮು. ಸೊ ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಸೊ ಅಂತಲ್ಲಿ ಕೊಟ್ಟಿದ್ದಾರೆ. ಸೊ ಈ ವಾಲಂಟರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ ವೈಯ UIDAIS ಸೆಕ್ಯೂರ್ ಪೋರ್ಟಲ್ ಅಂತ ಇದೆ. ಸೊ ಇಲ್ಲಿ ಏನು ಚೆಕ್ ಬಾಕ್ಸ್ ಇದೆ ಇದನ್ನ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಹೇಳ್ಬಿಟ್ಟು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲೊಂದು ಚೆಕ್ ಬಾಕ್ಸ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಇರುತ್ತೆ, ಅಥೆಂಟಿಕೇಟ್ ಮೈ ಐಡೆಂಟಿಟಿ ವೈಯ UIDAIS ಅಂದರೆ ಸೆಕ್ಯೂರ್ ಪೋರ್ಟಲ್ ನಿಮ್ಮ ಆಧಾರ್ನ ಒಂದು ಏನು ಡೀಟೇಲ್ಸ್ ಇದೆ ಅದು ಶೇರ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದನ್ನು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನೋಡಿ, EKYC ಬರುತ್ತೆ. ಸೊ EKYCಯಲ್ಲಿ ನಿಮ್ಮ ಏನೋ ಡಿಪಾರ್ಟ್ಮೆಂಟ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಉದ್ದೇಶ, ಸೊ ವೆರಿಫೈಯಿಂಗ್ ಐಡೆಂಟಿಟಿ ಕ್ಯಾಂಡಿಡೇಟ್ಸ್ ಫಾರ್ ದಿ ವೇರಿಯಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬಗ್ಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ. ನೆಕ್ಸ್ಟ್ ಇದೊಂದು ಚೆಕ್ ಬಾಕ್ಸ್ ಇದೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಅಂದರೆ ಅದನ್ನು ಫಿಲಪ್ ಮಾಡಿಬಿಟ್ಟು ಚೆಕ್ ಬಾಕ್ಸ್ನ ನೆಕ್ಸ್ಟ್ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ಜನರೇಟ್ OTP ಅಂತ ಬರುತ್ತೆ. ಸೊ ಆ OTPಯನ್ನು ನೀವಿಲ್ಲಿ ಕೊಡಬೇಕಾಗ್ತದೆ. ಓಕೆ, ನಂತರ ಇಲ್ಲಿ OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬರುತ್ತೆ. ಸೊ ಸೆಂಟ್ OTP ಸಕ್ಸಸ್ಫುಲಿ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ OTPಯನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ.
ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸು ಆಲ್ರೆಡಿ ಬಂದಿರುತ್ತೆ ಫೆಚ್ ಆಗಿ. ನೆಕ್ಸ್ಟು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ನ್ಯಾಷನಾಲಿಟಿ ಇಲ್ಲಿ ಫಿಲಪ್ ಮಾಡಬೇಕು, ಇಮೇಲ್ ಅಡ್ರೆಸ್ ಫಿಲಪ್ ಮಾಡಿ, ಮೊಬೈಲ್ ಸಂಖ್ಯೆ, ಯಾವುದು ಮೊಬೈಲ್ ನಂಬರ್ ಆ್ಯಕ್ಟಿವ್ ಇದೆ ರಿಜಿಸ್ಟರ್ಡ್ ಇದೆ ಅದನ್ನು ಮಾತ್ರ ಇಲ್ಲಿ ಕೊಡಿ. ಅದಾದಮೇಲೆ ಕನಿಷ್ಠ 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡನ್ನು ಕೂಡ ಇಲ್ಲಿ ನಮೂದಿಸಬೇಕು, ಪಾಸ್ವರ್ಡ್ ಕೊಡಿ ಇಲ್ಲಿ. ಅದಾದ ನಂತರ ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ. 50 KB ಒಂದು ಫೋಟೋ ಸೈಜ್ ಇರಬೇಕು. ಸೊ ಆ ಒಂದು ಫೋಟೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು, ಸೊ ನಂತರ ನೋಡಿ ಎಂಟರ್ ದಿ ಡಿಸ್ಪ್ಲೇಡ್ ಸ್ಟ್ರಿಂಗ್ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ನೀವು OTP ಕೂಡ ಏನು ವೆರಿಫೈ ಮಾಡಬೇಕಾಗ್ತದೆ. ಸೆಂಡ್ OTP ಅಂತ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಮಾಡಿ. ಅದೇ ರೀತಿ ಇಮೇಲ್ ID ಕೂಡ ಅಷ್ಟೇ ಸೆಂಡ್ OTP ಅಂತ ಕೊಟ್ಬಿಟ್ಟು ಇಮೇಲ್ ID ಕೂಡ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಕ್ಯಾಪ್ಚಾ ಎಂಟ್ರ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಈ ಥರ ಇಮೇಲ್ ಮತ್ತು ಫೋನ್ ನಂಬರು OTP ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಅಂತ ಕೊಟ್ಟರೆ ಸೊ ನಿಮ್ಮ ಏನು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ವೆರಿಫೈಡ್ ಸಕ್ಸಸ್ ಅಂತ ಹೇಳ್ಬಿಟ್ಟು ಈ ಥರ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ವೆರಿಫೈ ಅಂತ ಹೇಳ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಕೂಡ ಬರುತ್ತೆ. ಓಕೆ, ಅದಾದ ನಂತರ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಫೋಟೋ ಹೊಡ್ಕೊಳ್ಳಿ. ಅದಾದ ನಂತರ ನೋಡಿ ಗೋ ಟು ಹೋಮ್ ಪೇಜ್ ಅಂತ ಬರುತ್ತೆ, ಈ ಗೋ ಟು ಹೋಮ್ ಪೇಜಿಗೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಪ್ಲೀಸ್ ಸೇವ್ ಯುವರ್ ಅಪ್ಲಿಕೇಶನ್ ನಂಬರ್ ಫಾರ್ ಫ್ಯೂಚರ್ ರೆಫರೆನ್ಸಸ್ ಅಂತ ಇದೆ. ಕನ್ಫರ್ಮೇಷನ್ ಇಮೇಲ್ ಹ್ಯಾಸ್ ಬಿನ್ ಸೆಂಟ್ ಟು ನಿಮ್ಮ ಒಂದು ಇಮೇಲ್ ಐಡಿಗೆ ಕಳಿಸಿದ್ದಾರೆ. ಯುವರ್ ಅಪ್ಲಿಕೇಶನ್ ಈಸ್ ಅಂಡರ್ ರಿವ್ಯೂ ಅಂತ ಕೂಡ ಕೊಟ್ಟಿದ್ದಾರೆ. ಯು ವಿಲ್ ರಿಸೀವ್ ಅಪ್ಡೇಟ್ ವೈ SMS. ನೀವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಒಂದು ರಿವ್ಯೂ ಅಂದರೆ ಏನೋ ಒಂದು ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಮ್ ಪೇಜಿಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಲಿಕೇಶನ್ ಫಿಲಪ್ ಮಾಡಿ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಸೊ ಇಲ್ಲಿ ಸೈನ್ ಇನ್ ಮಾಡಿದಾಗ ಸೊ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬರುತ್ತೆ. ಮೊಬೈಲ್ ನಂಬರ್ ಅಥವಾ ಯಾವ್ದು ನೀವು ವೆರಿಫೈ ಮಾಡೋಕ್ಕೆ ಇಚ್ಛಿಸ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಓಕೆ, ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ಸೊ ನಂತರ ವೆರಿಫೈ OTP ಅಂತ ಕ್ಲಿಕ್ ಮಾಡಿ. ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದಮೇಲೆ ನೀವು ಲಾಗಿನ್ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗ್ತೀರಾ. ಅಂದರೆ ಏನು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಮೇನ್ ಪ್ರೊಸೆಸ್ ಏನಿರುತ್ತೆ ಅದಕ್ಕೆ ನೀವು ಎಂಟರ್ ಆಗ್ತೀರಾ. ಸೊ ಇಲ್ಲಿ ಟೋಟಲ್ 10 ಸ್ಟೆಪ್ಗಳಿದ್ದಾವೆ. ಸೊ ಒಂದೊಂದೇ ಸ್ಟೆಪ್ಸ್ನಲ್ಲಿ ನಿಮ್ಮ ಡೀಟೇಲ್ಸ್ನ ಏನೇನೋ ಫಿಲಪ್ ಮಾಡ್ತಾ ಸೇವ್ ಅಂತ ಕೊಡಬೇಕು. ಸೊ ನೀವು ಅಲ್ಲಿಗೆ ಒಂದೊಂದೇ ಫಿಲಪ್ ಆಗ್ತಾ ಹೋಗುತ್ತೆ. ಸೊ ಟೋಟಲಿ 10 ಸ್ಟೆಪ್ಸ್ ಇದ್ದಾವೆ. ಸೊ ಈಗ 1 by 1 ತಿಳಿದುಕೊಳ್ಳೋಣ. ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಪರ್ಸನಲ್ ಡೀಟೇಲ್ಸ್ ಇದೆ, ಕಮ್ಯುನಿಕೇಷನ್ ಡೀಟೇಲ್ ಇದೆ. ಅದಾದಮೇಲೆ ಏನು ಸೇವ್ ಬಟನ್ ಕೂಡ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ಸೊ ಓವರಾಲ್ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ ಇರುತ್ತೆ, ಕಮ್ಯುನಿಕೇಷನ್ ಡೀಟೇಲ್ ಇರುತ್ತೆ. ಅದನ್ನು ಫಿಲಪ್ ಮಾಡಿಬಿಟ್ಟು ಸೇವ್ ಬಟನ್ ಕ್ಲಿಕ್ ಮಾಡಿ. ಎಲ್ಲ ಫಿಲಪ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟಮೇಲೆ ನಿಮಗೆ ಇಲ್ಲಿ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಬಟನ್ ಇದೆ, ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಸೊ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಾ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳಿದ್ದಾರೆ. ಕ್ವಾಲಿಫಿಕೇಷನ್ ಟೈಪ್ ಏನು, ಸೊ PUC ಕರ್ನಾಟಕ ಬೋರ್ಡು ಅಥವಾ ಯಾವುದಂತ ಇಲ್ಲಿ ಕೇಳಿದ್ದಾರೆ, ಬಿಫೋರು ಆಫ್ಟರು. ಸೊ ಅದಾದಮೇಲೆ ಡಿಪ್ಲೊಮಾ ಅದರ್ ಕ್ವಾಲಿಫಿಕೇಷನ್ನು. ಸೊ ಡಿಪ್ಲೊಮಾ ಮಾಡಿದವರು ಕೂಡ ಇಲ್ಲಿ ಎಲಿಜಿಬಲ್ ಇದ್ದಾರೆ. ಆರ್ಮಿ ಗ್ರ್ಯಾಜುಯೇಷನ್ನು, ಸೊ 12th ಸ್ಟ್ಯಾಂಡರ್ಡ್, PUC ಕರ್ನಾಟಕ ಬೋರ್ಡು ಆಫ್ಟರ್ 2008 ಬಿಫೋರ್ 2008 ಇದು ಕೂಡ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ರೆಫರ್ಸ್ ಟು ಮ್ಯಾಂಡೇಟರಿ ಫೀಲ್ಡ್ಸು. ಇದನ್ನೆಲ್ಲ ಇದೆ ಸ್ಟಾರ್ ಮಾರ್ಕು, ಅದನ್ನು ಕಂಪಲ್ಸರಿ ಫಿಲಪ್ ಮಾಡಲೇಬೇಕಾಗ್ತದೆ. ಸೊ ಇಲ್ಲಿ PUC ಬೋರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಂದರೆ ಕ್ವಾಲಿಫಿಕೇಷನ್ ಟೈಪ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕರ್ನಾಟಕ PUC ಬೋರ್ಡ್ ಪೋರ್ಟಲ್ ಅಂತ ಇರುತ್ತೆ, ಆಟೋ ಫೆಚ್. ಸೊ ಇಲ್ಲಿ ಎಂಟರ್ PUC ರಿಜಿಸ್ಟರ್ ನಂಬರ್, ಮಂತ್, ಇಯರ್, ಫೆಚ್, ಡೇಟಾ ಆಟೋಮೆಟಿಕ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಮಂತ್ ಹಾಕಿ, ಪಾಸಿಂಗ್ ಇಯರ್ ಹಾಕಿ, ಫೆಚ್ ಅಂತ ಕೊಟ್ಟರೆ ನಿಮ್ಮ ಡೇಟಾ ಇಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಸೊ ನೋಡಿ ಇಲ್ಲಿ ಫೆಚ್ ಅಂತ ಕೊಟ್ಟ ಮೇಲೆ ಸೊ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ಸ್ಟೂಡೆಂಟ್ ಡೀಟೇಲ್ಸ್, ನಿಮ್ಮ ಎಲ್ಲ ಪ್ರತಿಯೊಂದು ಬೋರ್ಡು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರು, ಆಮೇಲೆ ಅಕಾಡೆಮಿಕ್ ಮಾರ್ಕ್ಸು, ಆಮೇಲೆ ಕಾಲೇಜ್ ಡೀಟೇಲ್ಸು ಪ್ರತಿಯೊಂದು ಇಲ್ಲಿ ಸೆಲೆಕ್ಟ್ ಅಂದರೆ ಫೆಚ್ ಆಗುತ್ತೆ. ಸೊ ನಂತರ ಇಲ್ಲಿ ಸ್ಟೇಟ್, ಡಿಸ್ಟಿಕ್, ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ರಿಸರ್ವೇಷನ್ ಡೀಟೇಲ್ಸ್ ಬರುತ್ತೆ. ರಿಸರ್ವೇಷನ್ ಕ್ಲೇಮ್ಗೆ ಏನೇನು ನಿಮ್ಮ ಒಂದು ರಿಸರ್ವೇಷನ್ ಇದೆ ಸರ್ಟಿಫಿಕೇಟ್ಸು ಇಲ್ಲಿ ನೀವು ಎಂಟರ್ ಮಾಡಬೇಕು. ಫಸ್ಟ್ ಕೆಟಗರಿ ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ರಿಸರ್ವೇಷನ್ ಸೆಕ್ಷನಲ್ಲಿ ನೀವೇನಾದರೂ ರಿಸರ್ವೇಷನ್ ತೊಗೊಂಡ್ರೆ ಎಸ್ ಅಂತ ಕೊಟ್ಟ ಮೇಲೆ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗ್ತದೆ. ಇನ್ ಕೇಸ್ ನೀವು ನೋ ಅಂತ ಕೊಟ್ಟರೆ, ಸೊ ಇಲ್ಲಿ ನೋಡಿ ನೋ ಅಂತ ಕೊಟ್ಟರೆ ಏನು ಮಾಡಬೇಕು, ಸೇವ್
ನಾಟ್ ಕ್ಲೇಮಿಂಗ್ ಹೈದರಾಬಾದ್ ಕರ್ನಾಟಕ, ಅಂದರೆ ಯಾರು ಹೈದರಾಬಾದ್ ಕರ್ನಾಟಕದಿಂದ ಇಲ್ಲ ಅವರು ಇದನ್ನು ಸೇವ್ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಸೇವ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದರೆ 371J ಏನು ಅರ್ಜಿ ಇದೆ ಅದರಲ್ಲಿ ಎಂಟರ್ ಮಾಡಬೇಕು ಡೀಟೇಲ್ಸ್ನ. ಅದೇ ರೀತಿ ಇಲ್ಲಿ ಸೇವ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು RPC ಇಂದ ಅರ್ಜಿಯನ್ನು ಸಲ್ಲಿಸ್ತಿರೋದ್ರಿಂದ ಇದನ್ನು ಸೇವ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಸೊ ಮುಂದೆ ನೋಡಿ ಇದು ಸೇವ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಯು ಸೆಲೆಕ್ಟೆಡ್ ನೋ ಮೀನ್ಸ್ ನೋ KKRD ಸರ್ಟಿಫಿಕೇಟ್ ರಿಕ್ವೈರ್ಡ್, ಕ್ಲಿಕ್ ಬಟನ್ ಅಬೌಟ್ ಟು ಸೇವ್. ಅದೇ ರೀತಿ ರೂರಲ್ ಕೋಟಾ ಕ್ಲೇಮ್ ಕೂಡ ಇದೆ. ನೀವು ರೂರಲ್ ಇದ್ರೆ ಎಸ್ ಅಂತ ಹಾಕಿ, ಅದರ್ವೈಸ್ ನೋ ಅಂತ ಹಾಕ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಅದರ ಡೀಟೇಲ್ಸ್ ಇಲ್ಲಿ ಹಾಕ್ಬೇಕಾಗ್ತದೆ. ರೂರಲ್ ರಿಲೇಟೆಡ್ ಏನು ಸರ್ಟಿಫಿಕೇಟ್ಸ್ ಇರ್ತಾವೆ ಅದ್ರ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನೋ ಅಂತ ಕೊಟ್ಟರೆ ಸೇವ್ ನಾಟ್ ಕ್ಲೇಮಿಂಗ್ ಅಂತ ಬರುತ್ತೆ, ಇದು ಸೇವ್ಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟು ಮುಂದೆ ನೋಡಿ ಕನ್ನಡ ಮೀಡಿಯಮ್ಮು. ಸೊ ಇನ್ ಕೇಸ್ ನೀವು 1 to 10 ಕನ್ನಡ ಮೀಡಿಯಮ್ ಓದಿದರೆ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಇಲ್ಲಿ ಸೇವ್ ಕನ್ನಡ ಕ್ಲೇಮ್ ಅಂತ ಕೊಡಿ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಮತ್ತೇನಿದೆ ನೋಡಿ, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಎಸ್ ಇದ್ರೆ ಎಸ್ ಕೊಡಿ, ಅದರ್ವೈಸ್ ನೋ ಕೊಡಿ. ನೋ ಅಂತ ಕೊಟ್ಬಿಟ್ಟು ಸೇವ್ PDP ಕ್ಲೇಮ್ ಅಂತ ಕೊಡಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಏನಿದೆ ಇನ್ನೊಂದು ಆಪ್ಷನ್ನು. ಸೊ PDP ಕ್ಲೇಮ್ ಆದಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಆಲ್ ಸೇವ್ ಅಂತ ಇದೆ. ಓಕೆ, ಸೊ ಇದೆಲ್ಲ ಚೆಕ್ ಬಾಕ್ಸ್ ಏನಿದೆ ಇದನ್ನೆಲ್ಲ ಚೆಕ್ ಬಾಕ್ಸ್ ಮಾಡಿಬಿಟ್ಟು, ಅಂದರೆ ಏನೇನು ಕೊಟ್ಟಿದ್ರೆ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ರಿಸರ್ವ್ ಆಲ್ರೆಡಿ ಸೇವ್ಡ್ ಅಂತ ಬರುತ್ತೆ. ಓಕೆ, ಸೊ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅದರ್ ಇನ್ಫಾರ್ಮೇಷನ್ ಸೆಕ್ಷನಿಗೆ ಬರ್ತೀರಾ. ಸೊ ಇಲ್ಲಿ ನೋಡಿ ಸೆಕ್ಷನ್ 1 ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ, ನೀವು ಅರಣ್ಯ ಪ್ರದೇಶ ಬುಡಕಟ್ಟು ವ್ಯಕ್ತಿಯ ಇದ್ದರೆ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟರೆ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ ಕೊಡಬೇಕಾಗ್ತದೆ. ಓಕೆ, ಅದೇನೇನು ಸರ್ಟಿಫಿಕೇಟ್ ಇರುತ್ತೋ ಅದು ಕೂಡ ಇಲ್ಲಿ ಕೊಡಬೇಕಾಗ್ತದೆ. ಸೊ ಅದೇ ರೀತಿ ಫಿಸಿಕಲ್ ಮೆಜರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹೈಟ್ ಮಿನಿಮಮ್ 168 ಸೆಂಟಿಮೀಟರ್ ಇರಲೇಬೇಕು. ಫಾರ್ ಟ್ರೈಬಲ್ 155 ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಕೂಡ ಇಲ್ಲಿ ಮಿನಿಮಮ್ ಹೈಟು ಮತ್ತು ಚೆಸ್ಟನ್ನ ಎಂಟರ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ನೆಕ್ಸ್ಟ್ ನೋಡಿ ಸೆಕ್ಷನ್ 3 ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಅಂತ ಹಾಕಿ. ಓಕೆ, ಎಸ್ ಅಂತ ಹಾಕಿದರೆ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೂಡ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ. ಓಕೆ, ಸೊ ಇದನ್ನೆಲ್ಲ ಕೊಟ್ಟಾದ್ಮೇಲೆ ನೀವು ಸೇವ್ ಅಂತ ಕ್ಲಿಕ್ ಮಾಡಿ. ನೋಡಿ ಸೇವ್ ಬಟನ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಓಕೆ, ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಬಿಟ್ಟು. ಸೊ ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಆಪ್ಷನ್ ಯಾವುದು, ಸೊ ನೆಕ್ಸ್ಟ್ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಅಂಡ್ ಕನ್ನಡ ಎಕ್ಸಾಮ್ ಕ್ಲೇಮ್ಸಿಗೆ ಬರ್ತೀರಾ. ನೀವೇನಾದರೂ ಪಾಸ್ ಮಾಡಿದರೆ ಹೌದು ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಪಾಸ್ ಮಾಡಿದರೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಯಾವುದು ಕನ್ನಡ ಪರೀಕ್ಷೆ ಸರ್ಟಿಫಿಕೇಟ್ ಏನಿರುತ್ತೆ ಅದರ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಹಾಗೆ ಅದನ್ನು ಎಂಟರ್ ಮಾಡಿಬಿಡಿ. ಇಲ್ಲಿ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC ಎನಿ ಹೈಯರ್ ಲೆವೆಲಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಪಾಸ್ ಮಾಡಿದರೆ, ಸೊ ಫಸ್ಟ್ ಲ್ಯಾಂಗ್ವೇಜಾ, ಸೆಕೆಂಡ್ ಲ್ಯಾಂಗ್ವೇಜಾ, ಥರ್ಡ್ ಲ್ಯಾಂಗ್ವೇಜಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆಪ್ಷನ್ಸ್ನ. ಕ್ರಿಮಿನಲ್ ಕೇಸಲ್ಲಿ ಏನಾದರೂ ಆಗಿದೆ ಅಥವಾ ಡಿಬಾರ್ಡ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಸೂಟಬಲ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕನ್ನಡ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಕೊಡಿ. ಓಕೆ, ಇದು ನೋಡಿ ಕೇರ್ಫುಲ್ ಆಗಿ ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ನಿಮಗೆ ಕನ್ನಡ ಎಕ್ಸಾಮಿಷನ್ ಸಿಗೋದು ಇದೇ ಆಪ್ಷನಲ್ಲಿ. ಸೊ ಇಲ್ಲೇನಾದರೂ ನೀವು ಇಲ್ಲ ಅಂತ ಕೊಟ್ಟರೆ ನೀವು ಕಂಪಲ್ಸರಿ ಕನ್ನಡ ಬರೀಲೇಬೇಕಾಗ್ತದೆ. ಹಾಗಾಗಿ ನೋಡಿಬಿಟ್ಟು ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಯೂಶ್ವಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರು ಕೂಡ ನಿಮಗೆ ಎಕ್ಸಾಮಿಷನ್ ಸಿಗುತ್ತೆ. ಥರ್ಡ್ ಲ್ಯಾಂಗ್ವೇಜ್ ಓದಿದವರಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಆಪ್ಷನಿಗೆ ನೀವು ಎಂಟ್ರಿ ಆಗ್ತೀರಾ. ಸೊ ನೆಕ್ಸ್ಟ್ ಆಪ್ಷನಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಫೋಟೋ ಅಂದರೆ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಅಪ್ಲೋಡ್ ಮಾಡಬೇಕು. ನೀವು ಕ್ಯಾಂಡಿಡೇಟ್ ಫೋಟೋ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಫಾರ್ಮಲ್ಲೇ. ಸೊ ಹಾಗಾಗಿ ಆ ಇಮೇಜೇ ತಗೊಳತ್ತೆ. ಸೊ ನಂತರ ಕ್ಯಾಂಡಿಡೇಟ್ ಸಿಗ್ನೇಚರು, ಇದು ಕೂಡ ಅಷ್ಟೇ 50 KB ಒಳಗೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ಸೊ ಅದೇ ರೀತಿ ಥಂಬ್ ಇಂಪ್ರೆಷನ್ ಕೂಡ ತೆಗೆದಿಟ್ಕೊಳ್ಳಿ, ಅದು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲೋಡ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿ. ದೆನ್ ಓನ್ಲಿ ಇಟ್ ವಿಲ್ ಬಿ ಅಪ್ಲೋಡ್. ಈ ಥರ ಒಂದು ಚೆಕ್ ಬಾಕ್ಸ್ ಬರುತ್ತೆ. ಸೊ ಈ ಥರ ಬಂದರೆ ನಿಮ್ಮದು ಏನೋ ಸಿಗ್ನೇಚರ್ ಅಪ್ಲೋಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಿಮ್ಮ ಥಂಬ್ ಇಂಪ್ರೆಷನ್ ಏನು ಕೊಟ್ಟಿರ್ತಿಲ್ಲ ಅದು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೋಡಿ ಅಪ್ಲೋಡೆಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಥಂಬ್ ಇಂಪ್ರೆಷನ್ನು, ಸೊ ಥಂಬ್ ಇಂಪ್ರೆಷನ್ನ ಕೂಡ ಮತ್ತೊಂದ್ಸಲ ಸೆಲೆಕ್ಟ್ ಮಾಡಿಕೊಂಡು, ಸೊ ಅದಾದಮೇಲೆ ಥಂಬ್ ಇಂಪ್ರೆಷನ್ ಕೊಡಿ. ಥಂಬ್ ಇಂಪ್ರೆಷನ್ ಕೊಟ್ಟಾದ್ಮೇಲೆ ಇದು ಕೂಡ ಅಪ್ಲೋಡ್ ಥಂಬ್ ಇಂಪ್ರೆಷನ್ ಅಂತ ಕ್ಲಿಕ್ ಮಾಡಿ. ಓಕೆ,
ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪೋಸ್ಟ್ ಸೆಲೆಕ್ಷನ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೋಡಿ ಸೆಕ್ಷನ್ 1 ಪೋಸ್ಟ್ ಸೆಲೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ, ಪೊಲೀಸ್ ಕಾನ್ಸ್ಟೇಬಲ್ CAR and DAR RPC non-HK ಎರಡೂ ಕೊಟ್ಟಿದ್ದಾರೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಏನು ಅಪ್ಲೈಡ್ ಪೋಸ್ಟ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಯಾವ ಒಂದು ಪೋಸ್ಟಿಗೆ ನೀವು ಅಪ್ಲೈಡ್ ಮಾಡಿದ್ದೀರಾ ಅನ್ನೋದು ಬಿಟ್ಟು ಇಲ್ಲಿ ತೋರಿಸುತ್ತೆ. ಸೊ ಅದಾದಮೇಲೆ ಸೆಕ್ಷನ್ 2 ಸೆಲೆಕ್ಟ್ ದಿ ಕಮಿಷನರೇಟ್ ಆರ್ ಡಿಸ್ಟ್ರಿಕ್ಟ್, ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆ. ಸೊ ಯಾವ ಒಂದು ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಕಿಂದ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇರೋದ್ರಿಂದ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಯಾವ ಆಪ್ಷನ್ಗೆ ಹೋಗ್ತೀರಾ? ಸೊ ನೋಡಿ ಡಿಕ್ಲರೇಷನ್ ಫಾರ್ಮಿಗೆ ಹೋಗ್ತೀರಾ, ಅದಾದಮೇಲೆ ಪೇಮೆಂಟ್, ಅದಾದಮೇಲೆ ಅಪ್ಲಿಕೇಶನ್ ಪ್ರಿಂಟು. ಸೊ ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ಸಬ್ಮಿಟ್ ಮಾಡಿದ್ಮೇಲೆ ಪ್ರತಿಯೊಂದು ಆಪ್ಷನ್ಸ್ನ ನೀವು ಇಲ್ಲಿ ಕ್ರಾಸ್ ಚೆಕ್ ಮಾಡಿಕೊಂಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಾನು ಏನು ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇದು ಸೇವ್ಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಸೊ ನೋಡಿ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ, ಅಪ್ಲೈಡ್ ಪೋಸ್ಟು ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಪ್ಲೀಸ್ ರೀಡ್ ದ ಡಿಕ್ಲರೇಷನ್ ಕೇರ್ಫುಲಿ ಬಿಫೋರ್ ಸಬ್ಮಿಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಡಿಕ್ಲರೇಷನ್ ಕೊಟ್ಟಿದ್ದಾರೆ ಕ್ಲೀನಾಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದನ್ನು ಡ್ರಾಫ್ಟ್ ಕೂಡ ನೀವು ತಗೋಬಹುದು ಅಪ್ಲಿಕೇಶನ್ನ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಡೂ ಯು ವಾಂಟ್ ಡೌನ್ಲೋಡ್ ಪ್ರಿಂಟ್ ಯುವರ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಡ್ರಾಫ್ಟ್ ಪ್ರಿಂಟ್ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಏನಾಗುತ್ತೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಮತ್ತು ಸಬ್ಮಿಟ್ ಡಿಕ್ಲರೇಷನ್ ಅಂತ ಕೊಡಬೇಕಾಗ್ತದೆ. ಸಬ್ಮಿಟ್ ಡಿಕ್ಲರೇಷನ್ ಅಂತ ಕೊಟ್ಟಾದ್ಮೇಲೆ ಕನ್ಫರ್ಮ್ ಡಿಕ್ಲರೇಷನ್. ಓಕೆ, ಇಲ್ಲಿ ಎಸ್ ಕನ್ಫರ್ಮ್ ಅಂತ ಕೊಟ್ಟರೆ ಸೊ ನೀವು ಏನೇ ಒಂದು ಎಡಿಟ್ ಆಪ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡೆ ಲಾಸ್ಟಿಗೆ ಡಿಕ್ಲರೇಷನ್ ಫಾರ್ಮ್ನ ಚೆಕ್ ಮಾಡಿ, ಅಂದರೆ ಸಬ್ಮಿಟ್ ಅಂತ ಬಟನ್ ಕೊಡಿ. ಓಕೆ, ಸೊ ಪ್ರತಿಯೊಂದು ನಾವು ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ ಏನೇನು ನೀವು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀರಾ, ಏನೇನು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀರಾ ಅದೇ ಡಾಕ್ಯುಮೆಂಟ್ಸ್ ಕೂಡ ನೀವು ಅಟ್ ದ ಟೈಮ್ ಆಫ್ ವೆರಿಫಿಕೇಷನ್ ಅಲ್ಲಿ ಶೋ ಮಾಡಬೇಕಾಗ್ತದೆ. ಹಾಗಾಗಿ ಕೇರ್ಫುಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಕನ್ಫರ್ಮ್ ಅಂತ ಕೊಡಿ. ಡಿಕ್ಲರೇಷನ್ ಸಬ್ಮಿಟೆಡ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಸೊ ಪೇಮೆಂಟ್ ಡೀಟೇಲ್ಸಲ್ಲಿ ಎಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕ್ಲಿಯರಾಗಿ ಅಮೌಂಟ್ ಬರುತ್ತೆ ಆಸ್ ಪರ್ ಯುವರ್ ಕೆಟಗರಿ. ಸೊ ಇಲ್ಲಿ ಇದ್ರ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ನೀವು ಪೇಮೆಂಟ್ ಆಪ್ಷನ್ನ ಕಂಪ್ಲೀಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ಎಸ್ ಪೇ ನೌ ಅಂತ ಬರುತ್ತೆ, ಕ್ಯಾನ್ಸಲ್ ಅಂತ ಬರುತ್ತೆ, ಪ್ರೊಸೀಡ್ ಟು ಪೇಮೆಂಟು. ಸೊ ಎಸ್ ಪೇಮೆಂಟ್ ಅಂತ ಬಿಟ್ಟು ಕ್ಲಿಕ್ ಮಾಡಿದರೆ ಸೊ ನೆಕ್ಸ್ಟ್ ನೋಡಿ ಡೈರೆಕ್ಟಾಗಿ ನೀವು ರೀಡೈರೆಕ್ಟ್ ಆಗ್ತೀರಾ ಪೇಮೆಂಟ್ ಪೋರ್ಟಲಿಗೆ. ಸೊ ನಾನು ಇಲ್ಲಿ ಪೇಮೆಂಟ್ ಮಾಡಿಲ್ಲ, ಹಾಗಾಗಿ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಪೇಮೆಂಟ್ ಮಾಡಿದ್ಮೇಲೆ ಲಾಸ್ಟ್ ಆಪ್ಷನ್ ಏನು ಬರುತ್ತೆ ಅಪ್ಲಿಕೇಶನ್ ಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ನೀವು ಏನೋ ನಿಮ್ಮ ಒಂದು CAR DAR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದನ್ನೆಲ್ಲ ಆದಮೇಲೆ ಸೊ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಡಿಕ್ಲರೇಷನ್, ಪೇಮೆಂಟ್ ಹಿಸ್ಟ್ರಿ ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಪೇಮೆಂಟ್ ಮಾಡಿದರೆ ಪೇಮೆಂಟ್ ಹಿಸ್ಟ್ರಿ ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಸದ್ಯಕ್ಕೆ ನಾನು ಪೇಮೆಂಟ್ ಮಾಡಿಲ್ಲ, ಹಾಗಾಗಿ ಪೇಮೆಂಟ್ ಏನು ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಪೇಮೆಂಟ್ ಇನಿಷಿಯೇಷನ್ ಹಿಸ್ಟ್ರಿ ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಅದಾದಮೇಲೆ ಪ್ರತಿಯೊಂದು ಆಪ್ಷನಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾನ್ಯುವಲ್ ಎಡಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಬಿಫೋರ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಇಲ್ಲಿ ಮ್ಯಾನ್ಯುವಲ್ ಎಡಿಟ್ ಕೂಡ ಇಲ್ಲಿ ಮಾಡ್ಕೋಬೋದು. ಓಕೆ, ಸೊ ಪ್ರತಿಯೊಂದು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ಪು ಮೆಥಡ್ ಆಗಿರುತ್ತೆ CAR DAR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.